ಸರ್, ಈಗ ಮತಾಂತರ ಸಂಬಂಧಪಟ್ಟಂತೆ ಪರವಾಗಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಮತಾಂತರ ಆಗೋದು ಜನಗಳ ಹಕ್ಕು. ಅವ್ರು ಮತಾಂತರ ಆಗ್ತಾರೆ. ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲ ಅಂತ ಮತಾಂತರ ಆಗ್ತಾರೆ ಅಂತ ಅವ್ರು ಹೇಳಿದ್ದಾರೆ. ಈಗ ಮತಾಂತರ ಆಗೋದಕ್ಕೆ ಜನಕ್ಕೆ ಸ್ವಾತಂತ್ರ್ಯ ಇದೆ, ಒಪ್ಕೊಳ್ಳೋಣ. ಸಮಾನತೆ ಈಗ 8 ವರ್ಷ 79 ವರ್ಷ ಆಯ್ತಾ, ಇನ್ನೂ ಸಮಾನತೆ ಇಲ್ಲ ಅಂದ್ರೆ ಯಾವ ರೀತಿ ಸರ್ಕಾರಗಳು ನಡೆದು ಬಂದಿದೆ ಅನ್ನೋ ಪ್ರಶ್ನೆ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ ಈ ದೇಶವನ್ನು ಆಡಳಿತ ಮಾಡಿದವರು ಇನ್ನೂ ಸಮಾನತೆಯನ್ನು ಕೊಡ್ಲಿಕ್ಕಾಗಿಲ್ವಾ? ಸಮಾನತೆಯನ್ನ ಇವತ್ತು ಗುಣಮಟ್ಟದ ಶಿಕ್ಷಣದ ಮೂಲಕ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ, ಒಂದು ಮನೆ ಕೂಡ ಮೂಲಕ ಆಗುತ್ತೆ, ಒಂದು ಮೂಲಭೂತ ಸೌಕರ್ಯ ಕೂಡ ಮೂಲಕ ಆಗುತ್ತೆ, ಒಂದು ಜ್ಞಾನ ತಿಳುವಳಿಕೆ ಮತ್ತು ಕಾನೂನಾತ್ಮಕವಾಗಿ ಅವರಿಗೆ ಸಬಲೀಕರಣವನ್ನು ಮಾಡೋ ಮೂಲಕ, ಒಂದು ಉತ್ತಮ ಆರೋಗ್ಯ ಸೇವೆ ಕೊಡೋ ಮೂಲಕ, ಕೌಶಲ್ಯತೆ ಕೊಡೋ ಮೂಲಕ ತಂತ್ರಜ್ಞಾನವನ್ನು ಉತ್ತಮವಾಗಿ ಅಳವಡಿಸ್ಕೊಳ್ಳೋದು. ಇದು ಯಾವುದನ್ನು ಮಾಡದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿ ಅವ್ರು ಯಾವ ಬಾಯಿ ಇಟ್ಕೊಂಡು ಯಾವ ಮುಖ ಇಟ್ಕೊಂಡು ಇಂಥ ಹೇಳಿಕೆಗಳನ್ನ ಕೊಡ್ತಾರೆ. ಏನೊಂದು ಮಾಡಿದ್ರು ನಾವು ಜಯಿಸ್ಕೋಬಹುದು. ಯಾರ ಮೇಲೆ ಬೆರಳು ತೋರಿಸ್ಲಿಕ್ಕೆ ಕೊಟ್ಟಿದ್ದೀರಾ? ಯಾರ ಕಡೆ ಬೆರಳು ತೋರಿಸ್ತಿದ್ದೀರಾ? ಇದು 2ನೇ ಬಾರಿ ನೀವು ಮುಖ್ಯಮಂತ್ರಿ ಆಗಿದ್ದೀರಾ. ನನ್ಗನ್ಸುತ್ತೆ ನೀವು ಅಧಿಕಾರದಲ್ಲಿ ಒಂದು 25 ವರ್ಷ ಕಾಲ ಅಧಿಕಾರದಲ್ಲಿ ಇದ್ದೀರಿ. ಒಂದು ಅಧಿಕಾರ ಇಲ್ಲದಾಗ ಪ್ರತಿಪಕ್ಷದ ನಾಯಕರಾಗಿದ್ದೀರಿ. ಹಾಗಾಗಿ ನೀವು ಯಾರನ್ನು ದೋಷಿಸ್ತೀರಾ? ಅಂದ್ರೆ ಸರ್ಕಾರ ಅಷ್ಟು ಶಕ್ತಿ ಇಲ್ವಾ? ನಿಮ್ಮ ಆಡಳಿತಕ್ಕೆ ಶಕ್ತಿ ಇಲ್ವಾ? ನಿಮ್ಮ ಕಾರ್ಯಕ್ಕೆ ಶಕ್ತಿ ಇಲ್ವಾ? ಇನ್ನೊಂದು ದೋಷಿಸೋದು, ಯಾರನ್ನೋ ತಲೆಗೆ ಕಟ್ಟುವಂತ ಈ ಪ್ರಯತ್ನಗಳನ್ನ ಬಿಡಿ. ಮತಾಂತರ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ, ನಿಮ್ ಸರ್ಕಾರದ ಅವಧಿನಲ್ಲೇ ಬಂದಿತ್ತು. ಅದಿದ್ರು ಕೂಡ ಮತಾಂತರದ ಪರವಾಗಿ ಮಾತಾಡ್ತಾರೆ ಅನ್ನೋದು ಆಕ್ಷೇಪ. ನೋಡಿ, ಮತಾಂತರ ನಿಷೇಧ ಮಾಡಿಲ್ಲ ನಾವು. ಮತಾಂತರವನ್ನ ನಿಷೇಧ ಮಾಡಿಲ್ಲ. ಸಂವಿಧಾನದಲ್ಲಿ ಮತಾಂತರ ನಿಷೇಧ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೆ ನಿಯಂತ್ರಣ ಅಂದ್ರೆ ಕಾನೂನಾತ್ಮಕವಾಗಿ ಪಾರದರ್ಶಕವಾಗಿ ನೋಟಿಫಿಕೇಶನ್ ವ್ಯವಸ್ಥೆಗಳಲ್ಲಿ ಪ್ರಕ್ರಿಯೆ, ಉತ್ತಮವಾಗಿರುವಂತ ಪ್ರಕ್ರಿಯೆ, ಆ ಪ್ರೊಸೆಸ್ ಇರಲಿಲ್ಲ. ಸುಮ್ಮನೆ ಕರ್ಕೊಂಡೋಗಿ ರಾತ್ರಿ ಅವ್ನಿಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ, ಸುಮ್ಮನೆ ಮತಾಂತರ ಅಂತ ಮಾಡ್ಬಿಟ್ರೆ ಅದು ಮತಾಂತರ ಆಗುತ್ತಾ? ಒಬ್ಬ ವ್ಯಕ್ತಿಗೆ ಯಾವ ಒಂದು ಧರ್ಮಕ್ಕೆ ಸೇರ್ತಾ ಇದ್ದಾನೆ, ಆ ಧರ್ಮದ ಬಗ್ಗೆ ವಿಚಾರಣೆನೇ ಗೊತ್ತಿಲ್ಲದೆ ಇನ್ನೊಂದು ಧರ್ಮಕ್ಕೆ ತನ್ನ ಧರ್ಮ ಗೊತ್ತಿರಬೇಕು, ಅಥವಾ ಇನ್ನೊಂದು ಧರ್ಮದ ಬಗ್ಗೆ ತಿಳ್ಕೊಂಡು ಯಾವ ಕಾರಣದಲ್ಲಿ ನಾನು ಮತಾಂತರ ಆಗ್ತೀನಿ ಅಂತ ಅವನಿಗೆ ತಿಳ್ಕೊಂಡು ಆಗೋದಕ್ಕೆ ಸ್ವಾತಂತ್ರ್ಯ ಇದೆ. ಏನೋ ತಿಳುವಳಿಕೆದಂತ ಅಮಾಯಕ ವ್ಯಕ್ತಿಗಳನ್ನ ಅವರ ಬಡಸ್ತನ ಕಷ್ಟವನ್ನ ಅಡ್ವಾಂಟೇಜ್ ತಗೊಂಡು ಮತಾಂತರ ಮಾಡುವಂಥದ್ದು. ಹಾಗಾಗಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಸಾಕಷ್ಟು ನಮಗೂ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಬಹಳ ನೋವು ಆಗುತ್ತೆ. ನಾವು ಜನರ ಮುಂದೆ ತಲೆ ಎತ್ಕೊಂಡು ಓಡಾಡಬೇಕು ಅಂದ್ರೆ ಇಂಥ ಅಸಹಾಯಕ ಜನವಿರೋಧಿ ಸರ್ಕಾರಗಳಿದ್ರೆ ನಾವು ಹೇಗೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಕ್ಕಾಗತ್ತೆ? ನಿಮ್ಮಂತ ಸರ್ಕಾರಗಳು ಇವತ್ತು ನಿಜಕ್ಕೂ ಜನವಿರೋಧಿ ಆಗಿದೆ. ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸದ ಕಾರಣ ಸಮಾನತೆಯನ್ನು ಕೊಡ್ಲಿಕ್ಕೆ ನಿಮ್ ಕೈನಲ್ಲಿ ಆಗಿಲ್ಲ, ಕಾಂಗ್ರೆಸ್ ಕೈನಲ್ಲಿ ಆಗಿಲ್ಲ. ನೀವು ವಿಫಲರಾಗಿದ್ದೀರಾ ಅಂತನೂ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಏನೇ ದೋಷಣೆ ಇದ್ರು ಅದು ನಿಮ್ಮ ಮೇಲೆ ಬರುತ್ತೆ ಅಂತ ಗೊತ್ತಿರಲಿ. ಸರ್, ಈಗ ಜಾತಿ ಜನಗಣತಿ ಸಂಬಂಧಪಟ್ಟಂತೆ ಸಮೀಕ್ಷೆ ಮಾಡ್ತಾ ಇದ್ರಲ್ಲ ಸೆಪ್ಟೆಂಬರ್ 22ರಿಂದ, ಅದರಲ್ಲಿ ಒಂದಷ್ಟು ಕಾಲಂಗಳಿದಾವೆ. ಕ್ರಿಶ್ಚಿಯನ್ಗೆ ಪೂರಕ ಆಗುವಂತ ಕಾಲಂಗಳು: ಮಾದಾರ ಕ್ರಿಶ್ಚಿಯನು, ಒಕ್ಕಲಿಗ ಕ್ರಿಶ್ಚಿಯನು, ಲಿಂಗಾಯತ ಕ್ರಿಶ್ಚಿಯನು, ಕುರುಬ ಕ್ರಿಶ್ಚಿಯನು. ಇದಕ್ಕೆ ಬಿಜೆಪಿ ಕೂಡ ಜೊತೆಗೆ ಆ ಸಮುದಾಯದವ್ರಿಗೂ ಕೂಡ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಫಸ್ಟ್ ಆಫ್ ಆಲ್ ಕ್ಯಾಸ್ಟ್ ಸೆನ್ಸಸ್ ಕಮಿಷನ್ ಆಯೋಗ ಯಾವ ಕಾನೂನಲ್ಲಿ ಅವಕಾಶ ಇದೆ ಹೇಳಿ? ಕುರುಬ ಕ್ರಿಶ್ಚಿಯನ್, ಗೌಡ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಹಾಕೊಳ್ಳಿಕ್ಕೆ ಯಾವ ಕಾನೂನಲ್ಲಿ ಅವಕಾಶ ಇದೆ? ನನಗೂ ಗೊತ್ತಾಗ್ಬೇಕು. ಯಾವುದಕ್ಕೆ ಅವಕಾಶ ಇಲ್ಲ ಅದನ್ನ ಅವಕಾಶ ಮಾಡ್ಕೊಡ್ತೀನಿ ಅಂತ ಆಯೋಗ ಹೇಳ್ತಿರಲ್ಲ, ಯಾವ ಆಯೋಗ ಇದು? ಯಾವ ಮಹಾನ್ ಬರೋ ಆಯೋಗ ಅಂತ ನನಗೂ ಗೊತ್ತಿಲ್ಲ. ಹಾಗಾಗಿ ಇವತ್ತು ಇವರು ಭಾರತ ಸರ್ಕಾರ ಕ್ಯಾಸ್ಟ್ ಸೆನ್ಸಸ್ ಅನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಜಾತಿ ಗಣತಿಯನ್ನ ಜನಗಣತಿಯ ಜೊತೆಯಲ್ಲೇನೆ ಜಾತಿ ಗಣತಿಯನ್ನು ಮಾಡ್ತಿದ್ದಾರೆ. ಇವ್ರು ಏನ್ ಮಾಡ್ಲಿಕ್ಕೆ, ಇವ್ರಿಗೆ ಅಧಿಕಾರ ಇಲ್ದರೂ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಜನರು ದುಡ್ಡು ದುರ್ಬಳಕೆ ಮಾಡ್ಲಿಕ್ಕೆ ಸದ್ಬಳಕೆ ಆಗಲ್ಲ. ಮತ್ತು ಇವ್ರು ಮಾಡೋಂಥ ಎಲ್ಲ ಪ್ರಯೋಗಗಳು
ರಾಜ್ಯ ಸರ್ಕಾರದ ಒಂದು ಸಲಹೆ ಆಧಾರಿತವಾಗಿಯೇ ಯಾವ ಜಾತಿ ಏನು ಅಂತ ಮಾಹಿತಿ ಏನು ರಾಜ್ಯ ಸರ್ಕಾರ ಕೊಡ್ತಾರೋ ಅದರ ಆಧಾರಿತವಾಗಿಯೇ ಕೇಂದ್ರ ಸರ್ಕಾರ ಮಾಡ್ತಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಸುಮ್ಮನೆ ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡುವಂಥದ್ದು ಸಮಸ್ಯೆ. ಒಂದು ಸರ್ಕಾರ ಸಮಸ್ಯೆ ಬಗೆಹರಿಸೋ ಸರ್ಕಾರಗಳನ್ನು ನೋಡಿದ್ದೀನಿ, ಸಮಸ್ಯೆಗಳನ್ನು ನಿರ್ಮಾಣ ಮಾಡೋ ಸರ್ಕಾರಗಳು ಏನಾರ ಇಡೀ ದೇಶದಲ್ಲಿ ಏನಾರ ಇದ್ರೆ ಇದು ಏಕೈಕ ಸರ್ಕಾರ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯನವರ ಸರ್ಕಾರ. ಬೆಳಗ್ಗೆ ಎದ್ರೆ ಸಮಸ್ಯೆ ಬಗೆಹರಿಸೋ ಸರ್ಕಾರಗಳು, ಈ ಸಮಸ್ಯೆ ನಿರ್ಮಾಣ ಮಾಡೋ ಸರ್ಕಾರ ಏನಾರು ಇದ್ರೆ ಇದು ಸಿದ್ದರಾಮಯ್ಯನವರ ಸರ್ಕಾರ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ. ಜಾತಿ ಕಾಲಮಲ್ಲಿ ನಾಸ್ತಿಕರಿಗೂ ಒಂದು ಕಾಲಂ ಕೊಟ್ಟವ್ರೆ ಸರ್. ಅದು ಅವಕಾಶ ಇದೆಯಲ್ಲ, ಅದ್ರ ಬಗ್ಗೆ ನಾನೇನು ಪ್ರಶ್ನೆ ಮಾಡಕ್ಕಾಗಲ್ಲ. ನಾಸ್ತಿಕರಿಗೆ ಅವಕಾಶ ಇದ್ದಾರೆ, ಒಳ್ಳೇದು. ನಾಸ್ತಿಕರು ಇದ್ದಾರೆ ಅಂತ ಅವ್ರು ಯಾರು ನಾಸ್ತಿಕರು ಕಾಲಮ್ಮು ಯಾವ್ದ್ರ ಮೇಲೆ ನಂಬಿಕೆ ಇಲ್ಲ, ಅದು ಹೇಳ್ಕೋಬಹುದು, ಏನ್ ತೊಂದರೆ ಇಲ್ಲ. ಧರ್ಮಸ್ಥಳ SIT ಸಂಬಂಧಪಟ್ಟಂತೆ ಸರ್ ಕಾಟಾಚಾರಕ್ಕೆ ತನಿಖೆ ಆಗ್ತಾ ಇದೆ ಅನ್ನೋದು, ತನಿಖೆ ವಿಳಂಬಗತಿ ಚುರುಕಾಗಿ ನಡೀತಾ ಇಲ್ಲ. ಜೊತೆಗೆ ಯಾರೆಲ್ಲ ಷಡ್ಯಂತ್ರ ರೂಪಿಸಿದಾರೆ ಅಂತ ಹೇಳ್ತಾ ಇದ್ರೆ ಅವ್ರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಂಡಿಲ್ಲ, ಬಂಧನ ಮಾಡಿಲ್ಲ ಅನ್ನುವಂತ ಆಕ್ಷೇಪ. ತನಿಖೆ ಸರಿಯಾಗಿ ಆಗ್ತಿಲ್ಲ, ಷಡ್ಯಂತ್ರ ಮಾಡಿದವ್ರನ್ನ ಅರೆಸ್ಟ್ ಮಾಡಿಲ್ಲ ಅನ್ನೋ ಆರೋಪ. ಯಾರು ಹೇಳ್ತಿರೋದು ಇದು? ಆ ತರದ ಒಂದು ಆರೋಪಗಳು ಕೇಳಿ ಬರ್ತಿದೆ. ಬಹಳ ಮುಖ್ಯವಾಗಿ ಈ ಸರ್ಕಾರದಲ್ಲಿ ಸರ್ಕಾರ ಅಂದ್ರೆ ಏನು ಅಂತ ಗೊತ್ತಿಲ್ಲದವರೆಲ್ಲ ಮಂತ್ರಿ ಆಗ್ಬಿಟ್ಟವ್ರೆ. 2ನೇ ಬಾರಿ 3ನೇ ಬಾರಿ ಆಗಿರೋದು ಮಂತ್ರಿ. ಮಂತ್ರಿ ಅಂದ್ರೆ ಏನು, ಸರ್ಕಾರ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಸರ್ಕಾರದಲ್ಲಿದ್ದು ಮಂತ್ರಿಯಾಗಿ ಅವರೇ ಆಪಾದನೆ ಮಾಡೋದು ನೋಡಿದ್ದೀರಾ? SIT ತನಿಖೆ ಆಗ್ತಾ ಇರ್ಬೇಕಾದ್ರೆ ಹಸ್ತಕ್ಷೇಪ ಮಾಡಬಾರ್ದು, ಒಂದು ತನಿಖೆ ಮೇಲೆ ಇನ್ಫ್ಲೂಯೆನ್ಸ್ ಮಾಡುವಂತ ಕೆಲಸ ಆಗ್ಬಾರ್ದು. ಎಂತ ಬಂಗ್ಲೆ ಅದು? ಬಂಗ್ಲೆಗುಡ್ಡೆಯಲ್ಲಿ ಯಾರೋ ಹೇಳಿದ್ರು ಅಂದ್ಬಿಟ್ಟು ಒಬ್ಬ ಮಂತ್ರಿ, ನಮ್ಮ ಬಹಳ ಪ್ರತಿಭಾವಂತ ಮಂತ್ರಿ, ಅಲ್ಲಿ ಏನು ಅಸ್ಥಿ ಪಂಜರದ ರಾಶಿ ಇವ್ರನ್ನ SIT ಮುಖ್ಯಸ್ಥನ್ ಮಾಡಿಬಿಡ್ಬೇಕಿತ್ತು. ಎಂತೆಂತ ಕಾಮಿಡಿ ಪೀಸ್ಗಳಿದಾವ್ರಿ. ಏನ್ ಹುಡುಗಾಟಿಕೆ ಅನ್ಕೊಂಡಿದಾರಲ್ರಿ? ಇದೇನ್ ಸರ್ಕಾರನ? ಹುಡುಗಾಟಿಕೆ ಸರ್ಕಾರನ? ಅಯ್ಯೋ ರಾಮ, ಇವತ್ತು ಅಷ್ಟಮಿ ನಡೀತಾ ಇದೆ. ಶ್ರೀಕೃಷ್ಣ ಇವರಿಗೆ ಬುದ್ಧಿ ಕೊಡಪ್ಪ. ಎಂತೆಂಥವ್ರು ಮಂತ್ರಿಗಳಾಗಿ ಎಂತೆಂಥವ್ರು ಸರ್ಕಾರ ನಡೆಸಿ ನಮಗೆ ಯಾಕೆ ಎಷ್ಟು ಕಷ್ಟ ಕೊಡ್ತೀರ್ರಿ? ಸಮಾಜದಲ್ಲಿ SIT ಅವ್ರು ತನಿಖೆ ಮಾಡ್ತಿರ್ಬೇಕಾರೆ ಏನು ಅಸ್ಥಿ ಪಂಜರದ ರಾಶಿ ಅಪ್ಪ ಪುಣ್ಯಾತ್ಮ, ನಿಮ್ಗೇನಾರ ಪ್ರಜ್ಞೆ ಇದೆಯಾ? ಏನ್ ಸ್ಥಾನದಲ್ಲಿದ್ದೀವಿ? ನಾನು ಮುಖ್ಯಮಂತ್ರಿಯಲ್ಲಿ ಕೇಳ್ಕೊತೀನಿ, ಇಂಥ ಜವಾಬ್ದಾರಿ ಇಲ್ಲದಂತ ಈ ವ್ಯಕ್ತಿಗಳನ್ನ ನಿಮ್ಗೇನಾರ ಆತ್ಮಸಾಕ್ಷಿ ಇದ್ರೆ, ನಿಮ್ಗೇನಾರ ಸರ್ಕಾರದ ನೈತಿಕತೆ ಇದ್ರೆ, ಮೌಲ್ಯ ಇದ್ರೆ ಈ ಕೂಡಲೇ ವಜಾ ಮಾಡಿ. ನಿಮ್ಮ ಶಕ್ತಿ ಏನು, ನಿಮ್ಮ ಬದ್ಧತೆ ಏನು, ನಿಮ್ಮ ಕಾರ್ಯವೈಖರಿ ಅಂದ್ರೇನು? ಇಂಥ ಎಲ್ಲ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡುವಂತ ವ್ಯಕ್ತಿನ ನಿಮ್ಮ ಮಂತ್ರಿಮಂಡಲದಲ್ಲಿ ಇರ್ಲಿಕ್ಕೆ ಅವಕಾಶವಿಲ್ಲದೆ ವಜಾ ಮಾಡಿ ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ನಾನು ನಮ್ಮ ಪಕ್ಷದ ವರಿಷ್ಠರಲ್ಲೂ ಕೇಳ್ಕೊತೀನಿ, ಈ ತಕ್ಷಣ ಮುಖ್ಯಮಂತ್ರಿಗೆ ಮತ್ತು ರಾಜ್ಯಪಾಲರಿಗೆ ಇವ್ರನ್ನ ವಜಾ ಮಾಡ್ಲಿಕ್ಕೆ ನಿರ್ದಾಕ್ಷಿಣ್ಯವಾಗಿ ಇಂಥ ಬೇಜವಾಬ್ದಾರಿ ಹೇಳಿಕೆ ಕೊಡುವಂತ ಮಂತ್ರಿ ಸಾಕಾಗಿದೆ. ಇವರ ಎಡವಟ್ಟುಗಳು, ಇವರ ಹೇಳಿಕೆಗಳನ್ನ ನಾವು ಒಬ್ಬ ಶಾಸಕರಾಗಿನೂ ನಾವು ಇದನ್ನ ಹೇಗೆ ಸಹಿಸ್ಕೊಳಕ್ಕಾಗುತ್ತೆ? ನಿಜಕ್ಕೂ ಇಂಥ ವ್ಯಕ್ತಿ ಯಾವ ಅರ್ಹತೆಯೂ ಇಲ್ಲ. ಇವನು ತಕ್ಷಣ ವಜಾ ಮಾಡಬೇಕು ಅಂತ ನಾನು ಕೇಳ್ತೀನಿ. ಅಲ್ಲ ರೀ, ಒಬ್ಬ ಮಂತ್ರಿನ ಹೆಂಗ್ ಮಾತಾಡ್ತಿರ್ಬೇಕಾದ್ರೆ ಹೆಂಗ್ರಿ ನಡೆಯಲಿಕ್ಕಾಗುತ್ತೆ? ಒಬ್ಬ ಉಪಮುಖ್ಯಮಂತ್ರಿ ಷಡ್ಯಂತ್ರ ಅಂತಾರೆ, ಇನ್ನೊಬ್ಬ ಮಂತ್ರಿ ತಂತ್ರಜ್ಞಾನ ಐಟಿ ಬಿಟಿ ಗ್ರಾಮೀಣಾಭಿವೃದ್ಧಿ ಸಚಿವರು ರಾಶಿ ಅಸ್ಥಿ ಪಂಜರ ಅಂತಾರೆ. ಬಂಗ್ಲೆಗುಡ್ಡೆ ಏನು ಈ ರೀತಿ ಹೇಳಿಕೆಯನ್ನು ಕೊಟ್ರೆ ನೀವು ಹೆಂಗೆ SITಗಳು ಹೇಗೆ ಕಾರ್ಯವನ್ನ ಮಾಡ್ಲಿಕ್ಕೆ ಆಗುತ್ತೆ ಅಂತ ನನ್ಗೆ ಗೊತ್ತಾಗ್ಬೇಕು. ಸರ್ಕಾರದ ಇಂಥ ಮಂತ್ರಿಗಳು ಹೇಳಿಕೆ ಹೆಂಗ್ ಕೊಟ್ಟಾಗ ಯಾವ SIT ಏನು ನಿಷ್ಕ್ರಿಯ ಆಗುವಂಥದ್ರಲ್ಲಿ ನಿಷ್ಕ್ರಿಯ ಖಂಡಿತ ಆಗುತ್ತೆ. ಇಂಥ ಹೇಳಿಕೆಗಳನ್ನು ಕೊಟ್ಟು
ಅಲ್ಲೊಬ್ಬ ಪ್ರಾಮಾಣಿಕ ಅಧಿಕಾರಿ ನನ್ಗನ್ಸುತ್ತೆ ಪ್ರಣಾಮ್ ಮೋಂತಿ ಅಂತ SIT ಮುಖ್ಯಸ್ಥರು ಮಾಡಿದ್ದಾರೆ. ನನ್ಗನ್ಸುತ್ತೆ ಇದನ್ನೆಲ್ಲ ಮೀರಿ ಅವರು ತಮ್ಮ ತನಿಖೆಯನ್ನು ಉತ್ತಮವಾಗಿ ತಮ್ಮ ಗೌರವಕ್ಕೆ ಚ್ಯುತಿ ಬರದ ರೀತಿಯಲ್ಲಿ, ಗೃಹ ಇಲಾಖೆಗೆ ಚ್ಯುತಿ ಬರದ ರೀತಿಯಲ್ಲಿ ಉತ್ತಮವಾಗಿ ಕಾಲ ನಿಮಿತಿಯಲ್ಲಿ ಇವರಿಗೆ ಉತ್ತರ ಇಂಥ ಎಡಬಿಡಂಗಿ ಮಂತ್ರಿಗಳಿಗೆ ಉತ್ತರವನ್ನ ತಮ್ಮ ತನಿಖೆ ಮೂಲಕ ಕೊಡ್ತಾರೆ. ಗೃಹ ಇಲಾಖೆ ಗೌರವನ್ನ SIT ಗೌರವನ್ನ ಕಾಪಾಡ್ಕೋತಾರೆ ಅಂತ ನನ್ಗೆ ವಿಶ್ವಾಸ ಇದೆ. ಇದನ್ನ ತಮ್ಮ ಕಾರ್ಯದ ಮೂಲಕ SIT ಮುಖ್ಯಸ್ಥರು ಮಾಡಿ ತೋರಿಸ್ಬೇಕು. ಇಂಥ ಸಚಿವರಿಗೆ ಉತ್ತರವನ್ನ ನಿಮ್ಮ ಕಾರ್ಯದ ಮೂಲಕ ಕೊಡಬೇಕು ಅನ್ನೋದು ನನ್ನ ಒತ್ತಾಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.